ಜ್ಯುವೆಲರಿ ಮಾಡುವ ಬಗ್ಗೆ ಹಲವರಲ್ಲಿ ಗೊಂದಲವಿದೆ. ಅದರಲ್ಲೂ ಕ್ವಿಲ್ಲಿಂಗ್ ಕಿವಿಯೋಲೆಗಳನ್ನ ಮಾಡಬೇಕೆಂದ್ರೆ ಯಾವ ವಿಧಾನದಲ್ಲಿ ಮಾಡಬೇಕು, ಹೇಗೆ ತಯಾರಿಸಬೇಕು ಎಂಬುದೇ ಹಲವರಿಗೆ ಗೊತ್ತಿರದ ವಿಚಾರ. ಅದಕ್ಕಾಗಿಯೇ ಇಂದಿನ ಕಾರ್ಯಕ್ರಮದಲ್ಲಿ ಸುಲಭ ವಿಧಾನದಲ್ಲಿ ಕ್ವಿಲ್ಲಿಂಗ್ ಇಯರಿಂಗ್ಗಳನ್ನ ತಯಾರಿಸುವ ಬಗ್ಗೆ ನಾವು ಮಾಹಿತಿ ನೀಡ್ತೀವಿ. ಸಿರಿ ವೀಕ್ಷಕರಿಗೆ ನಮಸ್ಕಾರ. ಇವತ್ತಿನ ಟ್ರೆಂಡ್ ಆದ ಕ್ವಿಲ್ಲಿಂಗ್ ಆಭರಣಗಳು ಅಂದರೆ ಪೇಪರ್ನಿಂದ ಮಾಡುವ ಆಭರಣಗಳನ್ನು ತಯಾರಿಸೋದು ಹೇಗೆ ಅನ್ನೋದನ್ನು ನಾನಿವತ್ತು ನಿಮಗೆ ತೋರಿಸ್ಕೊಡ್ತೀನಿ. ನಮ್ಮ ಸೀರೆಗೆ, ನಮ್ಮ ಡ್ರೆಸ್ಗೆ ಮ್ಯಾಚಿಂಗ್ ಆಗುವ ಹಾಗೆ ನಮ್ಮ ಆಭರಣಗಳನ್ನು ಹೇಗೆ ತಯಾರಿಸಬಹುದು ಅನ್ನೋದನ್ನು ನೋಡೋಣ ಬನ್ನಿ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಕ್ವಿಲ್ಲಿಂಗ್ ಸ್ಟ್ರಿಪ್ಸ್, ಪರ್ಲ್ ಚೈನ್, ಬೀಡ್ ಕ್ಯಾಪ್ಸ್, ಹುಕ್ಸ್, ಬಾಲ್ ಚೈನ್, ಹೆಡ್ ಪಿನ್ಸ್, ಕ್ವಿಲ್ಲಿಂಗ್ ನೀಡಲ್, ಗಮ್, ಟ್ರಾನ್ಸ್ಪರೆಂಟ್ ನೇಲ್ ಪಾಲಿಷ್, ಜುಮ್ಕಾ ಮೌಲ್ಡ್, ನೋಸ್ ಪ್ಲೈಯರ್, ಮುತ್ತುಗಳು ಮತ್ತು ಕತ್ತರಿ. ಕ್ವಿಲ್ಲಿಂಗ್ ಸ್ಟ್ರಿಪ್ಸಲ್ಲಿ ತುಂಬ ಕಲರ್ ಸಿಗತ್ತೆ. ನಾನಿವತ್ತು ಆಫ್ ವೈಟ್ ಮತ್ತು ಗೋಲ್ಡ್ ಕಲರ್ನ ತೊಗೊತಾ ಇದ್ದೀನಿ. ಆಫ್ ವೈಟ್ನಲ್ಲಿ ಒಟ್ಟು 1 ಜುಮ್ಕಿಗೆ 9 ಸ್ಟ್ರಿಪ್ ಬೇಕು. ಗೋಲ್ಡ್ ಕಲರ್ದು 3 ಸ್ಟ್ರಿಪ್ ತೊಗೋತಾ ಇದ್ದೀನಿ. ಅಂಟಿಸ್ಬೇಕಾದ್ರೆ ಸ್ಟ್ರಿಪ್ಸ್ ಕರೆಕ್ಟಾಗಿ ಒಂದ್ರ ಮೇಲೆ ಇನ್ನೊಂದು ಈ ಥರ ಬರೋ ಥರ ಅಂಟಿಸ್ಕೋಬೇಕು. ಒಂದು ಸ್ವಲ್ಪ ಆ ಕಡೆ ಈ ಕಡೆ ಹೋದ್ರೂ ಜುಮ್ಕಿದು ಶೇಪ್ ಸರಿಯಾಗಿ ಬರಲ್ಲ. 2 ಆಗಿದೆ. ಈಗ 3ನೇದು ವೈಟ್ ಕಲರ್ ಅಂಟಿಸ್ಕೋತಾ ಇದ್ದೀನಿ. ಈಗ ನಾನಿಲ್ಲಿ 3 ಆಫ್ ವೈಟ್ ಮತ್ತು 1 ಗೋಲ್ಡ್ ಸ್ಟ್ರಿಪ್ನ ತಗೊಂಡಿದ್ದೀನಿ. ನಾನೀಗ 1 ಜುಮ್ಕಿಗೆ ಒಟ್ಟು 12 ಸ್ಟ್ರಿಪ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ದೊಡ್ಡ ಸೈಜ್ ಜುಮ್ಕಿ ಆಗುತ್ತೆ. 4 ಸ್ಟ್ರಿಪ್ಪಿಂದ ಎಷ್ಟು ಸೈಜ್ದು ಜುಮ್ಕಿ ಬೇಕಾದರೂ ಮಾಡ್ಕೋಬೋದು. ಈಗ 1 ಗೋಲ್ಡ್ ಆದಮೇಲೆ ನಾನೀಗ ಮತ್ತೆ 3 ವೈಟ್ ಅಂಟಿಸ್ತಾ ಇದ್ದೀನಿ. ಕ್ವಿಲ್ಲಿಂಗ್ ಸ್ಟ್ರಿಪ್ಗಳಿಗೆ 2 ಥರ ಟೆಕ್ಸ್ಚರ್ ಇರುತ್ತೆ. ನಾವು ಅಂಟಿಸ್ಬೇಕಾದ್ರೆ ಪೂರ್ತಿ ಒಂದೇ ಟೆಕ್ಸ್ಚರು ಮೇಲ್ಗಡೆ ಇರೋ ಥರ ನೋಡ್ಕೋಬೇಕು. ಒಂದೊಂದು ಸ್ಟ್ರಿಪ್ದು ಒಂದೊಂದು ಥರ ಟೆಕ್ಸ್ಚರ್ ಆದರೆ ಜುಮ್ಕಿ ಚೆನ್ನಾಗಿ ಬರಲ್ಲ. ಅಂಟಿಸ್ಬೇಕಾದ್ರೆ ಸ್ಟ್ರಿಪ್ಪು ಕರೆಕ್ಟಾಗಿ ಒಂದ್ರ ಮೇಲೆ ಒಂದು ಅಂಟಿಸ್ಬೇಕಾಗತ್ತೆ. ಇಲ್ಲ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಹೋದರೂ ಅಂಟಿಸುವಾಗ ಜುಮ್ಕಿದು ಶೇಪ್ ಸರಿಯಾಗಿ ಬರಲ್ಲ. ಈಗ ನಾನು ಇದರಲ್ಲಿ ಒಟ್ಟು 9 ವೈಟ್ ಕಲರ್ ಸ್ಟ್ರಿಪ್ ಮತ್ತು 3 ಗೋಲ್ಡ್ ಸ್ಟ್ರಿಪ್ನ ಯೂಸ್ ಮಾಡಿದ್ದೀನಿ. ಇದನ್ನು ಹಾಗೆ ಎಲ್ಲ ಸ್ಟ್ರಿಪ್ಸು ಹಾಗೆ ತುಂಬ ಹುಷಾರಾಗಿ ಅಂಟಿಸ್ಬೇಕು. ಇದು ಸ್ವಲ್ಪನೂ ಆ ಕಡೆ ಈ ಕಡೆ ಹೋಗಬಾರ್ದು. ಗಮ್ ಹಾಕಿ ಒಂದು 5 ಸೆಕೆಂಡ್ ಪ್ರೆಸ್ ಮಾಡಿ ಇಟ್ಕೊಂಡಿದ್ರೆ ಆಮೇಲೆ ಅದು ಸ್ಟ್ರಿಪ್ಸ್ ಅಲ್ಲಾಡಲ್ಲ. ಈಗ ನಂದು ಸ್ಟ್ರಿಪ್ಪು ರೆಡಿ ಆಗಿದೆ. ಎಲ್ಲ ಒಟ್ಟು 12 ಸ್ಟ್ರಿಪ್ಸ್ ನಾನು ಅಂಟಿಸಿ ರೆಡಿ ಮಾಡಿದ್ದೀನಿ. ಈಗ ಇದನ್ನು ರೋಲ್ ಮಾಡೋದು ಹೇಗೆ ಅಂತ ನೋಡೋಣ. ಫಸ್ಟ್ ತೊಗೊಂಡಿದ್ದು ಸ್ಟ್ರಿಪ್ಪು ನಾನು ವೈಟ್ ಕಲರ್ದು ಆ ಕಡೆಯಿಂದ ರೋಲ್ ಮಾಡೋಕ್ಕೆ ಶುರು ಮಾಡ್ತಾ ಇದ್ದೀನಿ. ಇದು ಕ್ವಿಲ್ಲಿಂಗ್ ನೀಡಲ್. ಇಲ್ಲಿ ಮಧ್ಯದಲ್ಲಿ ಒಂದು ಸ್ಲಾಟ್ ಇದೆ. ಅದ್ರ ಒಳಗಡೆ ನಿಧಾನಕ್ಕೆ ಸ್ಟ್ರಿಪ್ನ ಹಾಕಿಬಿಟ್ಟು ಈ ಥರ ರೋಲ್ ಮಾಡೋಕ್ಕೆ ಶುರು ಮಾಡಬೇಕು. ಸ್ಟ್ರಿಪ್ಸ್ನ ರೋಲ್ ಮಾಡಬೇಕಾದ್ರೆ ತುಂಬ ಟೈಟಾಗೂ ಮಾಡಬಾರ್ದು, ತುಂಬ ಲೂಸಾಗೂ ಮಾಡಬಾರ್ದು. ತುಂಬ ಟೈಟ್ ಆದರೆ ಜುಮ್ಕಿದು ಶೇಪ್ ಕರೆಕ್ಟಾಗಿ ಬರಲ್ಲ. ನಿಮಗೆ ಈಗ ರೋಲ್ ಮಾಡುವಾಗಲೇ ಗೊತ್ತಾಗತ್ತೆ. ನೀವು ಸ್ಟ್ರಿಪ್ಸ್ನ ಕರೆಕ್ಟಾಗಿ ಅಂಟಿಸಿದ್ರೆ ಈ ಟೈಟ್ ಕಾಯಿಲ್ ಕರೆಕ್ಟಾಗಿ ಶೇಪಲ್ಲಿ ಬರುತ್ತೆ. ಸ್ಟ್ರಿಪ್ಸ್ನ ಕರೆಕ್ಟಾಗಿ ಅಂಟಿಸಿಲ್ಲ ಅಂದರೆ ನಿಮಗೆ ಸ್ಟ್ರಿಪ್ಸ್ ಹೆಚ್ಚು ಕಮ್ಮಿ ಆಗಿರೋದು ಇಲ್ಲೇ ಕಾಣಿಸುತ್ತೆ. ಸುತ್ತಿ ಮುಗೀತು ನಂದು. ಕೊನೆಯಲ್ಲಿ ಮತ್ತೆ ಗಮ್ ಹಾಕಿ, ತುಂಬ ಜಾಸ್ತಿ ಆದರೂ ಅದು ಸರಿಯಾಗಲ್ಲ. ಎಷ್ಟು ಬೇಕೋ ಅಷ್ಟು ಗಮ್ ಕರೆಕ್ಟಾಗಿ ಹಾಕ್ಬಿಟ್ಟು ಅಂಟಿಸಿ ಗಟ್ಟಿಯಾಗಿ ಹಿಡ್ಕೋಬೇಕು. ಈ ಥರ ಒಂದು 5ರಿಂದ 10 ಸೆಕೆಂಡ್ ಗಟ್ಟಿಯಾಗಿ ಹಿಡ್ಕೊಂಡಿರಬೇಕು. ಆವಾಗ ಅದು ಕರೆಕ್ಟಾಗಿ ನಿಂತ್ಕೊಳ್ಳುತ್ತೆ. ಈಗ ನನ್ನ ಕಾಯಿಲ್ ರೆಡಿಯಾಗಿದೆ. ಇದು ಜುಮ್ಕಾ ಮೌಲ್ಡ್. ಇಲ್ಲಿ ನಿಮಗೆ ಬೇರೆ ಬೇರೆ ಸೈಜಸ್ ಕಾಣಿಸ್ತಾ ಇದೆ. ನಮ್ಮ ಕಾಯಿಲ್ಗೆ ಸರಿಯಾಗೋ ಸೈಜ್ ಯಾವುದು ಅಂತ ನೋಡಿಕೊಂಡು ಅದ್ರ ಮೇಲೆ ಹೀಗೆ ಇಟ್ಕೊಂಡು ನಿಧಾನಕ್ಕೆ ಪ್ರೆಸ್ ಮಾಡಿ, ಸ್ವಲ್ಪ ಫೋರ್ಸ್ ಜಾಸ್ತಿ ಹಾಕಿದ್ರು ಸ್ಟ್ರಿಪ್ಸ್ ಆಚೆ ಬರೋ ಸಾಧ್ಯತೆ ಇರುತ್ತೆ. ಈಗ ನಮ್ಮ ಜುಮ್ಕಾ ಬೇಸ್ ರೆಡಿಯಾಗಿದೆ. ಇದನ್ನು ನಿಧಾನಕ್ಕೆ ಆಚೆ ತೆಗೆಯೋಣ. ಇದು ಶೇಪ್ ಡಿಸ್ಟರ್ಬ್ ಆಗದೆ ಇರಬೇಕಂದ್ರೆ ಗಮ್ ಹಾಕಿ ಈ ಥರ ಒಳಗಡೆ ಫುಲ್ಲು ಈವನ್ ಆಗಿ ಸ್ಪ್ರೆಡ್ ಮಾಡಿ
ಆಮೇಲೆ ಅದನ್ನು ಒಣಗೋದಕ್ಕೆ ಬಿಡಿ. ಇದು ಒಂದು 5ರಿಂದ 8 ನಿಮಿಷ ಬೇಕಾಗುತ್ತೆ ಇದು ಪೂರ್ತಿ ಒಣಗಕ್ಕೆ. ಈಗ ಇದು ಒಣಗಿದೆ. ಹೆಡ್ ಪಿನ್ ತಗೊಂಡು ಇಲ್ಲಿ ರೋಲ್ ಮಾಡಬೇಕಾದ್ರೆ ಮಧ್ಯ ಒಂದು ಓಪನಿಂಗ್ ಇರುತ್ತೆ. ಈ ಹೋಲ್ ಒಳಗಡೆ ಹೆಡ್ ಪಿನ್ನ ಹಾಕ್ತಾ ಇದ್ದೀನಿ. ಈ ಥರ ಬರುತ್ತೆ. ಇದು ನಮ್ಮ ಸಪೋರ್ಟ್ಗಿರುತ್ತೆ. ಈಗ ಇದ್ರ ಮೇಲೆ ಒಂದು ಟ್ರಾನ್ಸ್ಪರೆಂಟ್ ನೈಲ್ ಪಾಲಿಷ್ ತೊಗೊಂಡಿದ್ದೀವಲ್ಲ ಅದನ್ನು ಇದ್ರ ಮೇಲೆ ಹಚ್ಚೋಣ. ಸ್ವಲ್ಪನೂ ಗ್ಯಾಪ್ ಉಳಿದೇ ಇರೋ ಹಾಗೆ ನೋಡಿಕೊಂಡು ಅದನ್ನು ಈವನ್ ಆಗಿ ಎಲ್ಲ ಕಡೆಗೂ ಹಚ್ಚಬೇಕು. ಈಗ ನಾನು ನೈಲ್ ಪಾಲಿಷ್ ಹಚ್ಚಿ ಮುಗಿಸಿದ್ದೀನಿ. ಇದು ಒಣಗಕ್ಕೆ ಇಡ್ತಾ ಇದ್ದೀನಿ. ಇವಾಗ ನಾನು ಇದನ್ನು ಒಂದು 5ರಿಂದ 10 ನಿಮಿಷ ಇದು ಒಣಗಬೇಕು. ನೈಲ್ ಪಾಲಿಷ್ ಹಚ್ಚಿದ್ದು ಒಣಗಿದೆ. ಈಗ ಮುಂದಿನ ಹಂತಕ್ಕೆ ಹೋಗೋಣ. ಇದಕ್ಕೆ ಸ್ವಲ್ಪ ಡೆಕೋರೇಟ್ ಮಾಡೋಣ. ಈಗೊಂದು ಬೀಡ್ ಕ್ಯಾಪ್ ತೊಗೋತಾ ಇದ್ದೀನಿ. ಸ್ವಲ್ಪ ಅಗಲ ಮಾಡಿಕೊಂಡು ಹಾಕ್ತಾ ಈಗ ಇದ್ರ ಮೇಲೆ ಹಾಕಿದ್ದೀನಿ. ಇದಕ್ಕೊಂದು ಮುತ್ತನ್ನು ಹಾಕ್ತಾ ಇದ್ದೀನಿ. ಹುಕ್ ತಗೊಂಡು ಅದನ್ನು ಹಾಕಿದ್ದೀನಿ. ಈ ಹೆಡ್ ಪಿನ್ನ ಬೆಂಡ್ ಮಾಡೋಣ. ಅದು ಹುಕ್ನ ಲಾಕ್ ಮಾಡುತ್ತೆ. ಇದು ಸ್ವಲ್ಪ ದೊಡ್ಡದಾಗಿದೆ. ಬೇಕು ಅಂದರೆ ಆ ಹೆಡ್ ಪಿನ್ನ ಸ್ವಲ್ಪ ಕಟ್ ಮಾಡಿ ಚಿಕ್ಕದು ಮಾಡಿಕೊಂಡು ಆಮೇಲೆ ಲಾಕ್ ಮಾಡ್ಬೋದು. ಲಾಕ್ ಮಾಡಿದ್ದೀನಿ. ಈಗ ಜುಮ್ಕಿ ಸುಮಾರಾಗಿ ರೆಡಿಯಾಗಿದೆ. ಕೆಳಗಡೆ ಖಾಲಿ ಕಾಣಿಸ್ತಾ ಇರೋದ್ರಿಂದ ಈಗ ಕೆಳಗಡೆನೂ ಒಂದು ಸ್ವಲ್ಪ ಡೆಕೋರೇಟ್ ಮಾಡೋಣ. ಡೆಕೋರೇಟ್ ಮಾಡೋದಕ್ಕೆ ನಾನು ಬಾಲ್ ಚೈನ್ ಮತ್ತು ಪರ್ಲ್ ಚೈನ್ನ ತೊಗೊಂಡಿದ್ದೀನಿ. ಫಸ್ಟು ಜುಮ್ಕಾ ಬೇಸ್ ಸುತ್ತ ಗಮ್ ಹಾಕೋತಾ ಇದ್ದೀನಿ. ಜುಮ್ಕಿ ಸುತ್ತ ಬಾಲ್ ಚೈನ್ ಬರೋ ಹಾಗೆ ಅಂಟಿಸ್ಕೋಬೇಕು. ನೀಟಾಗಿ ನೋಡ್ಕೊಂಡು ಅಂಟಿಸ್ಕೋಬೇಕು. ಎಷ್ಟು ಉದ್ದ ಬೇಕು ನೋಡಿಕೊಂಡು ಉಳಿದದನ್ನು ಕಟ್ ಮಾಡಿದೆ. 2ನೇ ಲೇಯರ್ಗೆ ಸ್ವಲ್ಪ ದಪ್ಪ ಇರೋ ಪರ್ಲ್ ಚೈನ್ನ ತೊಗೊಂಡಿದ್ದೀನಿ. ಇದನ್ನು ಹಾಗೆ ಕೆಳಗಡೆ ಅಂಟಿಸಿರೋ ಲೇಯರ್ ಡಿಸ್ಟರ್ಬ್ ಆಗದೆ ಇರೋ ಥರ ಇದನ್ನು ಅಂಟಿಸ್ಬೇಕು. ಈ ಥರ ಜುಮ್ಕಿನ ಸ್ಯಾರಿಗೆ, ಡ್ರೆಸ್ಗೆ ಯಾವುದಕ್ಕೆ ಬೇಕಾದ್ರೂ ಹಾಕೋಬೋದು. ಕಟ್ ಮಾಡಿ 2 ಲೇಯರ್ ಆಗಿದೆ. 3ನೇ ಲೇಯರ್ ಹಾಕ್ತಾ ಇದ್ದೀನಿ. 3ನೇ ಲೇಯರ್ಗೆ ಫಸ್ಟ್ ಹಾಕಿರೋ ಬಾಲ್ ಚೈನೇ ಹಾಕೋಣ. ಅದು ಬಾರ್ಡರ್ ಚೆನ್ನಾಗಿ ಕಾಣಿಸುತ್ತೆ ಅವಾಗ. ಬಾಲ್ ಚೈನಲ್ಲಿ, ಪರ್ಲ್ ಚೈನಲ್ಲಿ ತುಂಬ ಕಲರ್ಸ್ ಬರುತ್ತೆ. ನಾನಿಲ್ಲಿ ವೈಟ್ ಆ್ಯಂಡ್ ಗೋಲ್ಡ್ ಕ್ವಿಲ್ಲಿಂಗ್ ಸ್ಟ್ರಿಪ್ಸ್ ತೊಗೊಂಡಿರೋದ್ರಿಂದ ಅದೇ ಕಾಂಬಿನೇಷನ್ ಬಾರ್ಡರ್ ಯೂಸ್ ಮಾಡ್ತಾ ಇದ್ದೀನಿ. ಯಾವ ಕಲರ್ ಕ್ವಿಲ್ಲಿಂಗ್ ಸ್ಟ್ರಿಪ್ಸ್ ಯೂಸ್ ಮಾಡ್ತೀರಾ ಅದೇ ಥರದ್ದು ಬಾರ್ಡರ್ ಯೂಸ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಮೇಲ್ಗಡೆ ಲೇಯರ್ ಅಂಟಿಸ್ಬೇಕಾದ್ರೆ ಕೆಳಗಡೆ ಲೇಯರ್ ಡಿಸ್ಟರ್ಬ್ ಆಗದಿರೋ ಥರ ನೋಡ್ಕೋಬೇಕು. ಇಲ್ಲ ಮೇಲ್ಗಡೆದು ಮಾಡ್ತಾ ಇದ್ದಂಗೆ ಕೆಳಗಡೆ ಎಲ್ಲೆಲ್ಲ ಹೋದರೆ ಫಿನಿಶಿಂಗ್ ಚೆನ್ನಾಗಿರಲ್ಲ. ಗಮ್ ಡ್ರೈ ಆಗೋದ್ರೆ ಅದನ್ನು ಮತ್ತೆ ಸರಿ ಮಾಡೋಕ್ಕೂ ಆಗಲ್ಲ. ಈಗ ರೆಡಿಯಾಗಿರೋ ಜುಮ್ಕಿ ನನ್ನ ಕೈಯಲ್ಲಿದೆ. ನಾವೇ ಮಾಡಿದ್ದು ಅಂತ ಹೇಳೋದ್ರಲ್ಲಿ ಇರೋ ಖುಷಿನೇ ಬೇರೆ. ಮನೇಲೇ ಕೂತ್ಕೊಂಡು ನಮಗೆ ಬೇಕಾದ ಹಾಗೆ ನಮ್ಮ ಸೀರೆಗೆ, ನಮ್ಮ ಡ್ರೆಸ್ಗಳಿಗೆ ಮ್ಯಾಚಿಂಗ್ ಆಗೋ ಹಾಗೆ ಆಭರಣಗಳನ್ನ ಹಾಕೊಂಡು ನಾವು ಖುಷಿ ಪಡ್ಬೋದು. ಸಿಂಪಲ್ ಆಗಿ ಕಿವಿಯೋಲೆಗಳನ್ನ ತಯಾರಿಸೋದು ಹೇಗೆ ಅಂತ ತಿಳಿದುಕೊಂಡ್ರಿ ಅಲ್ವಾ? ನಿಮ್ಮ ಉಡುಗೆಗೆ ಒಪ್ಪುವಂತಹ ಕ್ವಿಲ್ಲಿಂಗ್ ಇಯರಿಂಗ್ ಗಳನ್ನ ತಯಾರಿಸಿಕೊಂಡು ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿ.